ಕೂತ್ಕೋ. ಅಲ್ಲೇ ಅವ್ನು ಹಂಗೆ ಮಾಡ್ತಿದ್ದೆ, ಹಿಂಗೆ ಎಳ್ದು ಬಿಡ್ತಿದ್ದೆ. ಲೇ ಅವನು ನಾವೇನು ತಳ್ಳೇ ಇಲ್ವೋ, ನೊಂಡೆ ಸಾಕು ಕೆಳಗಡೆ ಕೆಂಟಾಯ್ತು. ಕ್ರೇಜಿ ಗೈಸ್, ಇದು ನಮ್ಮ ರೂಮ್ ಟೂರ್ ಆಯ್ತು ಗೈಸ್. ಈ ರೆಸಾರ್ಟ್ ಅಲ್ಲಿ ನಾನು ಎಲ್ಲಾ ರೆಸಾರ್ಟ್ಗೆ ಹೋಗಿದ್ದೀನಿ. ಅದೆಲ್ಲ ರೆಸಾರ್ಟ್ಗಿನ್ನ ಈ ರೆಸಾರ್ಟ್ ಅಲ್ಲಿ ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂದ್ರೆ ಇದ್ರಲ್ಲಿ ಬಾವಿ ಇದೆ. ಬಾವಿಲಿ ಬಿದ್ದು ಈಜಾಡ್ಬೋದು. ಬೈ ಕಿತ್ನೆ ಫೀಟ್? 30 ಫೀಟ್. 30 ಅಂದ್ರೆ ಯಾರು ಎಗರಂಗಿಲ್ವಾ? ಎಲ್ಲ ಎಗಿರ್ಬೋದು ಬಾ. ಲೈಫ್ ಜಾಕೆಟ್ ಐತೆ. ಓ ಗೈಸ್, ಲೈಫ್ ಜಾಕೆಟ್ ಶೆಟ್ ಮ್ಯಾನ್. ಗೈಸ್ ಇದು 30 ಫೀಟ್ ಅಡಿ ಇದೆ ಅಂತೆ. ಸದ್ಯಕ್ಕೆ ಲೈಫ್ ಜಾಕೆಟ್ ಇದೆ, ನಾವು ಆರಾಮಾಗಿ ಎಗಿರ್ಬೋದು. ಬೆಸ್ಟ್ ಇದು. ಇದನ್ನಂತೂ ಆಡ್ತೀನಿ ಪಕ್ಕ, ಯಾಕಂದ್ರೆ ಹೊಸದಿದು. ಇಲ್ಲಿ ಹಕ್ಕು ಅದನ್ನ ಕ್ಲೈಮ್ ಮಾಡ್ಕೊಂಡ್ ಬರ್ಬೇಕು ಗೈಸ್. ಕೈ ಮುಖ ಮಾಡ್ಕೊಂಡ್ ಬಂದ್ಮೇಲೆ ಕೆಳಗಡೆ ಬೀಳೋದು. ವಾಹ್ ಕ್ರೇಜ್ ಇದಂತೂ. ಗೈಸ್ ಅಣ್ಣ ಇಂಟರ್ವ್ಯೂ ಕೊಡ್ತಾನೆ ಗೈಸ್. ಕೆಲ್ಸಕ್ಕೆ ಹೋಗೋರು ಹಿಂಗೆ ನೋಡಿ, ಇಂಟರ್ವ್ಯೂ ಕೊಡ್ತಾನೆ. ಆಂಬ್ಯುಲೇಟರಿ ಸರ್ಜಿಕಲ್ ಸೆಂಟರ್. ಗೈಸ್ ಅಣ್ಣ ರೆಸಾರ್ಟಿಗೆ ಬಂದ್ರು ಇಂಟರ್ವ್ಯೂ. ಒಂದ್ ವರ್ಷ ಯಾವ್ದೋ ಒಂದು ಕೆಲಸ ಮಾಡಿದಾನೆ. ಕೆಲಸ ಬಿಟ್ಬಿಟ್ಟು ಇವಾಗ ನೆಕ್ಸ್ಟ್ ಇನ್ನೊಂದು ಕೆಲ್ಸಕ್ಕೆ ಹೋಗ್ತಾನೆ. ಅದು ಇಂಟರ್ವ್ಯೂ ಇವತ್ತಿತ್ತಂತೆ. ಏನು ಅಲ್ಲಿ ಮಗನೇ ಹಿಂಗೆಲ್ಲ ಬರ್ಕೊಂಡಿದ್ದೇನೋ ಗೈಸ್. ಏನ್ ಬರ್ಕೊಂಡವ್ ಮಾರಯ್ಯ ನೋಡಿ, ಇಷ್ಟೆಲ್ಲ ಬರ್ದವನೆ. ಗ್ರೇಟ್. ಏನೇನು ಪ್ರಾಕ್ಟೀಸ್ ಇದು? ಏನೇನೋ ಬರ್ದಿದೆ. ನನ್ನ ಹೆಸರೆಲ್ಲ ಅಪ್ಪ 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 ಅಂತೆಲ್ಲ ಬರ್ದಿಕ್ಕಿದೆ. ಇಲ್ಲೇ ಬರ್ದಿದ್ಯಲ್ಲ ಅಪ್ಪ 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 ಅಪ್ಪ. ಗೈಸ್ ನಾವೆಲ್ಲ ಸುಮ್ಮನೆ ಏನೋ ಲೈಕ್ ಕಾಲಕ್ಕೆ ಏನು ಬರೋದು, ಖಾಲಿ ಕೂತ್ಕೊಂಡು ಏನೇನೋ ಫೋಟೋ ಅದು ಇದು ಯೋಚನೆ ಮಾಡ್ತಾ ಇದೀವಿ. ಈ ಕಡೆ ಅಣ್ಣ ಬಂದ್ರೆ ಸೀರಿಯಸ್ ಆಗಿ ಅದು ಸೀರಿಯಸ್ ಆಗಿ ಕಾಫಿ ಮಾಡ್ತಾನೆ ಇದ್ರಲ್ಲಿ. ಇದೊಂದು ಕಲೆ, ನಿನಗೆ ಗೊತ್ತಿಲ್ಲ ಲೇ ಬೆಂಗ. ಉಯ್ಯಪ್ಪ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಇಬ್ರು, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ, ಆ ಮಗ್ಗಿನಿಂದ ಈ ಮಗ್ಗಿಗೆ ಕಾಫಿ. ಈ ಕಡೆ ಬಾ ಶಿಷ್ಯ. ನಿಜವಾಗ್ಲೂ ಚೆನ್ನಾಗೈತಾ? ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾಡೋಣ. ಲೇ ಯಾವನ ರಸ್ಕಲ್ ಕೆಳಗಡೆ ಚಲ್ತವನೆ. ಮಿಕ್ಸ್ ಮಾಡಿದ್ರೆ ಸ್ಟಿಕ್ ಕೊಟ್ಟಿಲ್ಲ. ಸರಿ, ಆ ಬೆಡ್ ಮೇಲೆ ಈ ಕಡೆ ಬಾರೋ, ಆ ಬೆಡ್ಗೆ ಹಾಕೋ. ಅವ್ನ್ ಏನ್ ಕಾಫಿ ಮಾಡ್ತಾನೋ. ನಾನು ಹೋದ್ ರೆಸಾರ್ಟ್ ಅಲ್ಲಿ ಇವ್ ಬೇರೆಯವರ ಟ್ರೈ ಮಾಡಿದ್ರು, ಬಟ್ ಚೆನ್ನಾಗ್ ಬಂದಿಲ್ಲ ಅಂತ ಹೇಳ್ತಿದ್ರು. ನೋಡೋಣ ಈ ಸಲ ಇವನೇನೋ ಸಖತ್ತಾಗೈತೆ ಟೇಸ್ಟ್ ಅದು ಇದು ಅಂತಿದ್ದ. ಈ ರೆಸಾರ್ಟ್ ಅಲ್ಲಿ ಬ್ರೂ ಹಾಕಿದಾರೋ, ಅದಕ್ಕೆ ಚೆನ್ನಾಗಿ ಬರ್ತಾ ಇಲ್ಲ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಚಿಕ್ಕ ಮಕ್ಳು ರೆಸಾರ್ಟ್ ಕರ್ಕೊ ಬಂದ್ರೆ ಹಿಂಗೆ ಆಗೋದು. ಸೂಪರ್. ಇರಿ ಸುಡ್ತೈತೆ ಮನುಷ್ಯರು. ಏನಾಗಲ್ಲ, ಇಡಿ ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಡು. ರೈಸ್ ಏನೋ ಕಾಫಿ ಮಾಡೋನೆ. ಚೆನ್ನಾಗೈತೆ. ಓಕೆ. ಸೂಪರ್ ಆಗೈತೆ. ಚೆನ್ನಾಗೈತೆ, ನಾನೇ ಹೇಳ್ತಾ ಇದೀನಿ. ಸೂಪರ್ ಆಗೈತೆ, ಚೆನ್ನಾಗೈತೆ. ನಾನು ಟೇಸ್ಟ್ ಮಾಡಿದೆ. ಸ್ವಲ್ಪ ಕಾಫಿ ಚಲೋ ಇದೆ, ನೆಕ್ಕೋ ಬಾ. ಸ್ವಲ್ಪ ಚಲೋ ಐತೆ ಬರ. ಸುಹೇಲ್ ನಿನಗೆಲ್ಲೋ ನಿನಗೆ ಬಿಟ್ರೆ ಯಾರು ಬೀಳಲ್ಲ ಅವನು. ಇಲ್ಲಿ ನೋಡಿ ಸರ್, ಕಾಫಿ ಚಲೋ ಇದೆ. ಚಿಕನ್ನು, ಮಟನ್ನು, ಅದೊಂದು ಕೆಟ್ಟ ಅಭ್ಯಾಸ ಏನ್ ಗೊತ್ತಾ? ಗೈಸ್ ಈ ರೆಸಾರ್ಟ್ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 ಜನ ಅಷ್ಟೇ ಬಂದಿರೋದು. ಅದರಲ್ಲಿ ನಾವೊಂದು 6 ಜನ, ಇನ್ನ 4 ಜನ ಯಾರೋ ಬಂದಿರ್ಬೇಕಷ್ಟೇ. ಇವಾಗ ಊಟ ಮಾಡಕ್ ಬಂದಿದ್ದೀವಿ. ಫಸ್ಟ್ ಸೂಪ್ ಕೊಟ್ಟಿದ್ದಾರೆ ಕುಡಿಯೋಕೆ. ನಾನು ಸೂಪ್ ಕುಡಿಯಲ್ಲ, ಫಸ್ಟ್ ಟೈಮ್ ಸೂಪ್ ಕುಡಿತಾ ಇದ್ದೀನಿ. ಬನ್ನಿ ಟ್ರೈ ಮಾಡೋಣ. ಏನಂತ ನಗ್ತಿದ್ದೀವಲ್ಲ? ಅಲ್ಲ ನಗ್ತಿದ್ದಾನೆ ಕೇಳು. ಖಾರ ಐತೆ ಗೈಸ್. ನಾನು ಸೂಪ್ ಕುಡಿಯಲ್ಲ, ನನ್ಗೆ ಆಗಿ ಬರಲ್ಲ ಸೂಪ್ ಎಲ್ಲ. ಗೈಸ್ ಚಿಲ್ಲಿ ಚಿಕನ್ನು, ಆ ಕಡೆ ಗೋಬಿ ಮಂಚೂರಿ. ನನ್ನ ಮಗಂಗೆ ಗ್ರೋಸರೀಸ್ ಅಂದ್ರೆ ಏನಂತ ಗೊತ್ತಿಲ್ಲ. ಏನ್ ಶಿಷ್ಯ ಹೇಳಿದ್ದು ಗ್ರೋಸರೀಸ್ಗೆ? ವಾಲೆ ಜುಮ್ಕಿ
ಗ್ರೋಸರೀಸ್ ಆ ಥರ ಎಲ್ಲ ಬರುತ್ತಾ? ನಾನು ಹೇಳಿಲ್ಲ ಗೈಸ್, ಅವನೇ ಸುಮ್ಮನೆ ಹೇಳ್ತೇನೆ. ಕರೆಕ್ಟಾಗಿ ನೋಡೋಣ ಎಲ್ಲಿಗೆ ಹೊಡಿತೆ ಅಂತ. ನಿನ್ ಕಲರ್ ಹೊಡಿದ್ರೆ ಕೋಪ ಇದ್ರೆ ಒಂದೆರಡು ಏಟ್ ಹೊಡೆದ್ಬಿಡು ಹಂಗೆ. ಶಿಶಾ ಏನಾದ್ರೂ ಕಲರ್ ಬಿತ್ತೋ ದೇವರನೇ ಉರ್ಸಾಕ್ಬಿಡ್ತೀನಿ. ಅಯ್ಯೋ ಅವನು ಇಲ್ಲಿ ಹೊಡಿಬೇಕಿತ್ತು, ಮಸ್ತ್ ಇರ್ತಿತ್ತು. ಗೈಸ್ ಐಸ್ ಕ್ರೀಮ್ ಕೊಟ್ಟವ್ರೆ, ಜೊತೆಗೆ ಜಾಮೂನು. ಯಾವತ್ತು ಐಸ್ ಕ್ರೀಮು ಜಾಮೂನ್ ಕೊಟ್ಟೇ ಇಲ್ಲ ಅನ್ನೋ ತರ ತಿಂತವನೆ. ನಿಂದು ಒಂದು ಬದುಕಿ ಗೈಸ್ ನೋಡಿ, ಗೈಸ್ ಎಲ್ಲ ರೆಸಾರ್ಟ್ ಡಿಫ್ರೆಂಟ್ ಟೈಪ್ ಗೇಮ್ ಇತ್ತು. ಡಿಫ್ರೆಂಟ್ ಟೈಪ್ ಗೇಮ್ ಇತ್ತು. ಈ ರೆಸಾರ್ಟ್ ಅಲ್ಲಿ ಈ ಗೇಮ್ ಐತೆ ಗುರು, ಸಖತ್ ಕ್ರೇಜ್ ಮಾತ್ರ ಇದು. ಇಲ್ಲ ಸ್ಟ್ರಾಟಜಿ ಇಲ್ಲಿಂದ ಯೂಸ್ ಮಾಡ್ಕೊಂಬಿಡು. ರೆಡಿನಾ ಗೈಸ್? ನಾನು ಇದರಲ್ಲಿ 4 ಸಲಿನೂ ಹೊಡೆದ್ಬಿಟ್ಟು ಗೆದ್ದಿದ್ದೀನಿ. ಪಾಪ ಅಮಾಯಕ ಹುಡುಗನ ಮೇಲೆ ಗೆಲ್ಲಕ್ ಹೋಗೋಣ. ಪಂಟ್ರ್ ಇರ್ಬೇಕಮ್ಮ. ಗೈಸ್ ಇವಾಗ ಪಾಯಿಂಟ್ ಆಗ್ತವ್ರೆ. ಇವಾಗ ಗೇಮ್ ಆಡ್ತಾ ಇದೀವಿ ಗೈಸ್. ಫೈನಲಿ ಪಾಯಿಂಟ್ಸ್ ಆನ್ ಆಯ್ತು. ಇವಾಗ ಇದು ಹೆಸರೇನು ಗೊತ್ತಿಲ್ಲ. ಇದು ಹೆಸರೇನಿದು ಗೊತ್ತಾ ನಿಂಗೆ? ನಿಂಗೆ ಗೊತ್ತು, ಚಿಕ್ಕ ಮಗು ನೀನು. ಇದು ಹೆಸರು ಗೊತ್ತಿಲ್ಲ. 4 ಪಾಯಿಂಟ್ಸ್. ಅದು ಏನ್ ಗೊತ್ತಾ, ಈ ಪಾಯಿಂಟ್ಸ್ ಆನ್ ಆದಾಗ ಗೆದ್ದಿಲ್ಲ, ಅದಕ್ಕೂ ಮುಂಚೆ ಹೊಡಿತಾ ಇದೀನಿ. ಟೈಮ್ ಬಂದ್ಬಿಟ್ಟು 3 ಗಂಟೆ ಹತ್ರ ಆಗ್ತಿದೆ. ಅನೀಶ್ ಅವಾಗಲೇ ಹೋಗಿದ್ನಲ್ಲ, ಇವಾಗ ವಾಪಸ್ಸು ರಿಟರ್ನ್ ಆಗಿ ಬಂದವನೆ. ಅದ್ರ ಜೊತೆಗೆ ಐಟಮ್ಗಳನ್ನೆಲ್ಲ ತಗೊಬಂದವನೆ. ನನಗೆ ಬೇಕಾಗಿತ್ತು ಈ ವಿಸಿಲ್ಗಳೆಲ್ಲ, ಯಾಕಂದ್ರೆ ಒಂದು ಒಳ್ಳೆ ಬ್ಲಾಗ್ ಬರೋದಿದೆ. ಅದೇ ಸುವೆಲ್ ನನ್ನ ಬಟ್ಟೆನಾ ನಿಂದೆಲ್ ಸುವೆಲ್? ಇದು ನಂದು ವಿಸಿಲು. ಅನೀಶ್ ಲಡ್ಡು ನಾನು ನಿನ್ನ ತೋರಿಸ್ತೀನಿ. ಇಲ್ಲ ನಾನು ತೋರಿಸೋದಲ್ಲ ಬಿಡು. ಅಲ್ಲಿ ಅಯ್ಯೋ ಎಷ್ಟು ಕ್ಯೂಟ್ ಆಗೈತೆ ಗುರು ಅದು. ಗೈಸ್ ಈ ರೂಮ್ ಅಲ್ಲಿ ಯಾರು ಬಿಟ್ರೋ ನನಗಂತೂ ಗೊತ್ತಿಲ್ಲ. ಇಲ್ಲಿ ಈ ಲೈನ್ ಐತ್ ನೋಡಿ, ಈ ಲೈನ್ ಇಂದ ಈ ಕಡೆ ಒಂಚೂರು ಸ್ಮೆಲ್ ಇಲ್ಲ. ಈ ಲೈನ್ ಇಂದ ಈ ಕಡೆ ಬಂತು ಯಪ್ಪ ಈ ಪಾರ್ಟಿ ಗಮ್ಮಂತೈತೆ. ಅವ್ನು ಏಮಂತೂ ಆ ಕಡೆ ವಾಶ್ರೂಮ್ ಹೋಗಿದ್ದ, ಅಲ್ಲಿಂದ ಕಿಟಕಿಯಿಂದ ಹಿಂಗ್ ಬಂದಿರ್ಬೇಕು ಸ್ಮೆಲ್ ಇದು. ಎಲೇ ಸ್ವೆಲ್ ಹಿಂಗ್ ಬತ್ತಾ ಇಲ್ವಾ ನೋಡು ಇಲ್ಲಿ. ಅಲ್ಲ ನಾನು ನೀನಂತ ಹೇಳ್ತಿಲ್ಲ ಶಿಷ್ಯ, ನೀನಂತೂ ಇಲ್ಲ ಗೊತ್ತು, ನೀನಂತ ಹೇಳ್ತಿಲ್ಲ. ಆದ್ರೆ ಈ ಒಂದು ಜಾಗದಲ್ಲಿ ಬರ್ತಾನೆ ಐತೆ ಆಗ್ಲಿಂದ. ಒಪ್ಕೊಳ್ಳೋ. ಇವಾಗ ಟಿ ಶರ್ಟ್ ಚೇಂಜ್ ಮಾಡ್ಕೊಂಡು, ಯಾಕೋ ಟಿ ಶರ್ಟ್ ಚೇಂಜ್ ಮಾಡಲ್ಲ, ಟಿ ಶರ್ಟು ಮತ್ತೆ ಶಾರ್ಟ್ಸ್ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ ಎಗ್ರೋಣ ಅಂತ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ನಾನೊಂದು ರೀಲ್ ನೋಡಿದ್ದೀನಿ. ಆ ರೀಲ್ನ ನನ್ನ ಮಗ ಮತ್ತೆ ಹೇಮಂತ್ ಮೇಲೆ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಇರೋದು. ಅದು ಸಕ್ಕದಾಗೈತೆ, ತೋರಿಸ್ತೀನಿ ಇರಿ ಒಂದು ನಿಮಿಷ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕುತ್ಕೊಂಡು ಅದೊಳ್ ಸಾಕು. ಆಗಾಯ್ತು ಶ್ಯಾಮ್ ಆಗಾಯ್ತು, ಕುತ್ಕೋ ಇವಾಗ ಕುತ್ಕೋ. ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ರೌಂಡ್ ಆಟ ಆಡಾಯ್ತು. ಇವಾಗ ನನ್ನ ಮಕ್ಕಳು, ನನ್ನ ಮಗ ಮತ್ತು ಸುವೇಲು, ಹೇಮಂತು, ನಮ್ಮ ಚಿನ್ನಿ ಎಲ್ಲ ಈ ಒಂದು ಬಾವಿ ಎಗರ್ತಾರಂತೆ. ನಾನು ಎಗರುತ್ತೆ ಅಲ್ಲ, ಫಸ್ಟ್ ಇವ್ರಿಬ್ರನ್ನ ಕಳಿಸ್ಬಿಡ್ತೀನಿ. ನಾನು ವಿಡಿಯೋ ಮಾಡ್ಕೊತಿರೋದು ಏನಕ್ಕಂದ್ರೆ ಬದುಕೋದಂದ್ರೆ ಅವ್ರು ಬದುಕಿದ್ರೆ ನಾನು ನೆಕ್ಸ್ಟ್ ಎಗರೋಣ ಅಂತ. ಇಲ್ಲ, ಯಾಕಂದ್ರೆ ನನಗೆ ಸ್ವಿಮ್ಮಿಂಗ್ ಪೂಲ್ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಇವ್ರಿಗೆ ಬರುತ್ತೆ, ಚಿನ್ನಿಗೂ ಬರುತ್ತೆ. ಹೋಯ್ತೆ ಸುವೇಲ್, ಯಾರಾದ್ರೂ ಹೇಳಿ ಬಾರೋ ಇಳಿತಲ್ಲ ಅಲ್ಲಿ ಬಾ.
ಆವೆಲ್ಲ ಇರಲ್ಲ ಬರೋಣ ಅಲ್ಲ ಅವನ್ ನೋಡಿ ಗೈಸ್ ಇಳಿಯಕ್ಕೆ ಒತ್ತಾಡ್ತಾರೆ ನಾವು ನಿನಗೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ತಾನೆ ಸ್ವಿಮ್ಮಿಂಗ್ ಮಾಡಕ್ ಬರುತ್ತಾನೆ ಹೋಗಲಿ ಹೇಮಂತ್ ನೀನ್ ಅಲ್ಲೋಗಿ ಸ್ಟೆಪ್ಸ್ ಮೇಲೆ ನಿಂತ್ಕೊ ಅವ್ನ ಅಕಸ್ಮಾತ್ ಏನಾದ್ರು ಮುಳುಗ್ತಿದ್ರೆ ಅಲ್ಲೋಗಿ ಎಗ್ರಕೊಂಡ್ ಕಾಪಾಡ್ಕೊಂಡ್ ಹೋಗು ಸಾಪೆಲ್ಲ ಏನ್ ಲೈ ಹಾವು ಕಚ್ಚಿದ್ರೆ ನಾನ್ ನೋಡ್ಕೋತೀನಿ ಯಾವ ಹಾವು ಕಚ್ಚಾಯ್ತು ಅಂತ ಫಸ್ಟ್ ನನ್ಗೆ ಹೇಳು ಹೇಮಂತ್ ಕಮನ್ ಮಂಚ್ ಕಮನ್ ಹುಷಾರು ಅಲ್ಲೇ ಸ್ವಿಮ್ಮಿಂಗ್ ಬರುತ್ತಾನೆ ಅಯ್ಯೋ ದೇವ್ರೆ ಕಮನ್ ಶಿಕ್ಷೆ ನೆಕ್ಸ್ಟ್ ನೀನು ವಿಡಿಯೋ ಮಾಡ್ಕೋತೀನಿ ಮುಳುಗಿದ ಹೇಮಂತ್ ಅಂತ ಹಾಕ್ತೀನಿ ಏನ್ ಮಾಡ್ತಿದ್ಯೋ ಈ ಕಡೆಗೆ ಬರೋ ಬಗಲಿ ಕೊಡಲ್ಲಪ್ಪ ಅವನ್ ಇದಾನಲ್ಲಿ ಇರೋ ಅವನ್ ಕಷ್ಟ ಎಲ್ಲ ತಗೊಳಲ್ಲ ಅವನು ಎಗರ್ತವನೆ ಗೈಸ್ ಇಲ್ಲಿ ನೋಡಿ ಇದು ಕೊಟ್ಟಿದಾರಲ್ಲ ಇದನ್ನ ಹಿಂಗ್ ಹತ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಎಗರ್ಬೋದು ಸಕ್ಕದಾಗಿದೆ ಬಟ್ ನಮ್ಗೆಲ್ಲ ಸ್ವಿಮ್ಮಿಂಗ್ ಬರಲ್ಲ ಅದಕ್ಕೆ ಹೋಗೋದಿಲ್ಲ ಸುವೇಲ್ ಅಲ್ಲಿ ಫಾರ್ಮ್ ಸೈನ್ ಮಾಡ್ದ ಬಾಯ್ ಟಾಟಾ ಮತ್ತೆ ನನ್ ಮಗ ಎಗುರ್ತವನೆ ತೋರ್ಸ್ಕೊಳಕಂತಾನೆ ಆಯ್ತು ಸರಿ ದಾನ ಅವನು ಈಗ ಅಕಸ್ಮಾತ್ ಸುವೇಲ್ ಏನಾದ್ರು ಮುಳುಗೋದ್ರೆ ಕಾಪಾಡಕ್ ರೆಡಿ ಅವನು ಹಾ ಕಮಾನ್ ಮನೋಜ್ ಎಗ್ರು ಲೇ ನೀನ್ ಮುಳುಗೋದ್ರೆ ನಾವು 5 ಜನ ಎಗರ್ತೀವೋ ಹೋದ್ನಲೇ ಓದೋ ಅಲ್ಲೇ ಅವನೇ ಬಿಡು ಗೈಸ್ ಈಗ ಎಲ್ರನ್ನೂ ಕರ್ಕೊಂಡು ನಾನೊಂದು ವಿಡಿಯೋ ಮಾಡ್ಬೇಕು ಅಂತ ಇದ್ದೀನಿ ಯಾವ ವಿಡಿಯೋ ಅಂತ ಅವಲೇ ನೋಡಿದ್ರಲ್ಲ ಅದೊಂದು ಆ ಥರ ಒಂದು ವಿಡಿಯೋ ಮಾಡ್ಬೇಕಂತ ಇರೋದು ಇಲ್ಲ ಲೈಟ್ ಅಲ್ಲಿ ಒಂದು ರೀಲ್ ನೋಡಿದ್ದೀನಿ ಆ ರೀಲ್ ನೋಡ್ಕೊಂಡು ಇವಾಗ ಇನ್ನೂ ಮಾಡ್ತಿರೋದು ನೋಡೋಣ ಹೆಂಗ್ ಬರುತ್ತೆ ಏನು ಇತ್ತು ಅಂತ ಚಾಪೋಲು ದೊಡ್ಡದಿತ್ತು ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ಈ ಒಂದು ಚಿಕ್ಕ ಪೋಲಿಗೆ ಬಂದಿದ್ದೀವಿ ಬಲಿ ಟ್ರೈ ಮಾಡೋಣ ಮನೋಜ್ ಯಾಕೆ ನೀನ್ ತಾನೇ ಮಾಡ್ಬೇಕಾಗಿರೋದು ಮನೋಜ್ ಆದ್ಮೇಲೆ ನಾನು ಯಾರು ಎತ್ತ ಸರ್ ಇದನ್ನ ನೀನ್ ಅಲ್ಲೇ ಬೇರೆ ತರ ಮಾಡೋದು ಈಗ ಮತ್ತೆ ಹಿಂಗೆ ನಮಗೂ ಗೊತ್ತು ಸ್ವೆಲ್ ಹಿಂಗೆ ಎತ್ತು ಸ್ವೆಲ್ ಹಿಂಗೆ ಹಿಂದೆಗಡೆ ನಿಮಿಷ ಇದೆತ್ತು ಅಷ್ಟೇ ಇದಳ ಸ್ವೆಲ್ ನೋಡೋಣ ಇದಳ ಹಂಗೆ ಹೆಂಗೆ ಇದಳ್ಬೋದು ಇದೇ ತರ ಒಂದ್ ರೀಲ್ ನೋಡಿದ್ದೆ ಆಗುತ್ತೆ ಕ್ರೇಜಿ ಅಲ್ವಾ ಸರ್ ಕಷ್ಟ ಏನಿಲ್ಲ ತಾನೆ ಏನಲ್ಲ ಎಷ್ಟು ಹೊತ್ತು ಬಾರ ಏನಾಗಲ್ಲ ನಾವೇನ್ ಬ್ಲಾಗ್ ಆಮೇಲೆ ಹೆಂಗಿದ್ರು ಎತ್ತುತ್ತಿರ್ತಾನೆ ನಿನ್ನ ಇಲ್ಲ ಹೆಂಗಿದ್ರು ಎತ್ತುತ್ತಿರ್ತಾನೆ ನಾನು ನೋಡಲ್ಲಿ ಅವ್ನ ಕೈಲಿ ಮಾಡಿಸ್ತೀಯ ನೆಕ್ಸ್ಟ್ ಆಯ್ತು ನಿಜ ಆಗ್ತಾ ಇಲ್ಲ ನೋಡ ನೋವ್ತಾನಂತೆ ಸರಿ ಎದಳು ನೆಕ್ಸ್ಟ್ ಟೈಮ್ ನೋಡು ಮಾಡಲ್ಲ ಸರಿ ಎದಳು ಎತ್ಬಿಡ್ರ ಪಾಪ ಓಡ್ಬೇಡ ಬರ ಟ್ರೈ ಮಾಡುವಂತೆ ಬಾರ ಗೈಸ್ ಇವಾಗ ನಾನು ಒಂದ್ಸರಿ ಟ್ರೈ ಮಾಡ್ತೀನಿ ಅದು ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ ತಿಳ್ಕೊಬೇಕು ನಾನು ಕೂಡ ಎಕ್ಸ್ಪೀರಿಯನ್ಸ್ ನಿಜ ಆಗಲ್ಲ ಈ ಕಾಲ್ ಕೊಡು ನಿಮಿಷ ಮೇಲೆ ಬಿಡು ಓ ಲಾಕ್ ಆಗೋದು ಬಿಡು ಇವಾಗ ಫುಲ್ ಕೆಳಗೆ ಹೋಯ್ತೀನಿ ಲಾಕ್ ಆಯ್ತಾ
ಒಂಥರ ಹಿಡ್ಕೊಳ್ಳುತ್ತೆ ಗೊತ್ತಾ ಕಾಲು, ಹಂಗ್ ಹಿಡ್ಕೊಳ್ಳುತ್ತೆ. ಇದನ್ನಕ್ಕಾಗಲ್ಲ ಗುರು ಇದು. ಆಗಲ್ಲ, ಎಷ್ಟು ನೋವು. ಅಲ್ಲಿ ಗಂಟೆ ಅಮ್ಮಕ್ಬಾರ್ದು ಅಮ್ಮಕ್ಕಿದ್ರೆ ನೋವುತ್ತೆ. ಶಿಶೆ ಒಂಚೂರು ಅದೆಲ್ಲ ಹಾಕ್ಬಾರ್ದಲ್ಲ, ಅದನ್ನೆಲ್ಲ ಹಾಕ್ಬಾರ್ದು, ಸುಮ್ಮನೆ ಹಿಂಗ್ ಇಡ್ಬೇಕಷ್ಟೇ. ಇರಲಿ ಚೆನ್ನಾಗೈತಾ ಇಲ್ಲ? ಕುಡಿಯೋ. ಸೊಳ್ಳೆ ಕಾಲು ನೋತೈತೆ, ಒಂದು ನಿಮಿಷ ಕಾಲು ನೋತೈತೆ. ಶಿಶೆ ಕಾಲು ನೋತೈತೆ ನಿಜವಾಗ್ಲೂ. ವಿಡಿಯೋ ಆಫ್ ಮಾಡ್ಲಾ? ವಿಡಿಯೋ ಆಫ್ ಮಾಡ್ಲಾ? ಹಿಂಗ್ ಹಿಡ್ಕೊಳ್ಳೋ. ಲೇ ಹಿಡ್ಕೊಳ್ಳಲೇ. ಅದ್ ನಾನ್ ಮಾಡದ್ ಅವನೇ ತಾನೇ ಮಾಡಿದ್ದು. ಶಿಶೆ ಬರ ಶಿಶೆ ಒಂದ್ಸಲಿ ಗೈಸ್ ಸಕ್ಕತ್ತಾಗೈತೆ ಇದಂತೂ. ಇವಾಗ ನಮ್ ಶಿಷ್ಯ ಇದನ್ ಮಾಡ್ತಾನೆ ನೀಟಾಗಿ. ಒಂದು ನಿಮಿಷ ಇದಾಳ, ನಾನು ಕೂತಿದ್ದೀನಿ ಫುಲ್ಲು. ಹಾ ಇದಾಳ. ದೇವ್ರೆ ಗೈಸ್, ಅನೀಶ್ ಒಂದು ಬಿಟ್ಟ ಏಟು ಪಾಪ ಗುರು, ನೋವಾಯ್ತೈತಾ? ನನ್ನ ರೂಮಲ್ಲಿ 2 ಹೊಡೆದೆ, ಅದಕ್ಕೆ 1 ಹೊಡೆದು. ಅದು ಲಾಕ್ ಆಗೋ ಟೈಮಲ್ಲಿ ಹೊಡೆದ್ಬಿಟ್ಟಿದೆ. ದೇವ್ರೆ ಸಕ್ಕತ್ತಾಗಿತ್ತು ಗುರು. ಹೇಳ್ಬೇಕಲ್ಲ ಸರ್, ಜಗ್ ಆಯ್ತಂತ. ಜಗ್ಗು ಅವನ ಹತ್ರ ಇತ್ತು, ಶಿಫ್ಟ್ ಇವನ ಹತ್ರಕ್ಕೆ ಆಗ್ಬಿಟ್ಟು ಹೊಡಿತಾ ಕೂತವನು. ಇದು ಮನೆ ಮುಂದೆ ಸಗಣಿ ಸಾರ್ಸಕ್ ಕಾರಿಸ್ತಾರಲ್ಲ,